ಮಾಲ್ಗೆ, ರೈತರನ್ನು ಅವಮಾನಿಸುವ ಜಿಟಿ ಮಾಲ್ಗೆ, ರೈತರಿಗೆ ಅಪಮಾನ ಮಾಡುತ್ತಿರುವ ಜಿಟಿ ಮಾಲ್ ಆಡಳಿತ ಮಂಡಳಿಗೆ ತೊಲಗಲಿ 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 ತೊಲಗಲಿ. ರೈತರಿಗೆ ಅಪಮಾನ ಮಾಡುತ್ತಿರುವ ಜಿಟಿ ಮಾಲ್ ಅಧಿಕಾರಿಗಳಿಗೆ, ದುಂಡಾವರ್ತನೆ ನಡೆಸಿರುವ ಜಿಟಿ ಮಾಲ್ ಅಧಿಕಾರಿಗಳಿಗೆ, ಕರ್ನಾಟಕದ ಅನ್ನವನ್ನು ತಿಂದು ರೈತರಿಗೆ ಮೋಸ ಮಾಡುತ್ತಿರುವ ಜಿಟಿ ಮಾಲ್ಗೆ, ರೈತರನ್ನು ಅವಮಾನ ಮಾಡುತ್ತಿರುವ ಜಿಟಿ ಮಾಲ್ ಅಧಿಕಾರಿಗಳಿಗೆ, ಅವಿವೇಕಿ ಜಿಟಿ ಮಾಲ್ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅವಿವೇಕಿ ರೈತ ವಿರೋಧಿ ಜಿಟಿ ಮಾಲ್ ಅಧಿಕಾರಿಗಳಿಗೆ ತೊಲಗಲಿ 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 ತೊಲಗಲಿ. ಅಯ್ಯಯ್ಯೋ ಅಯ್ಯಯ್ಯೋ, ರೈತ ವಿರೋಧಿ ಜಿಟಿ ಮಾಲ್ ಅಧಿಕಾರಿಗಳಿಗೆ, ಕನ್ನಡ ವಿರೋಧಿ ಜಿಟಿ ಮಾಲ್ ಅಧಿಕಾರಿಗಳಿಗೆ, ರೈತರನ್ನು ಅಪಮಾನ ಮಾಡುತ್ತಿರುವ ಬೆಂಗಳೂರಿನ ಜಿಟಿ ಮಾಲ್ ಅಧಿಕಾರಿ ವರ್ಗಕ್ಕೆ, ರೈತರಿಗೆ ಅಪಮಾನ ಮಾಡುತ್ತಿರುವ ಜಿಟಿ ಮಾಲ್ ಅಧಿಕಾರಿಗೆ, ನೀತಿಗೆಟ್ಟ ಜಿಟಿ ಮಾಲ್ ಅಧಿಕಾರಿಗೆ, ಬಂಡವಾಳದಿಂದ ಕುಂಡೆತ್ತಿ ಮೆರೆಯುತ್ತಿರುವ ಜಿಟಿ ಮಾಲ್ಗೆ, ರೈತರಿಗೆ ಅಪಮಾನ ಮಾಡುತ್ತಿರುವ ಜಿಟಿ ಮಾಲ್ಗೆ ಅಯ್ಯಯ್ಯೋ ಅಯ್ಯಯ್ಯೋ, ರೈತ ವಿರೋಧಿ ಜಿಟಿ ಮಾಲ್ ಅಧಿಕಾರಿ ವರ್ಗಕ್ಕೆ, ರೈತರನ್ನು ಕಡೆಗಣಿಸುತ್ತಿರುವ ಜಿಟಿ ಮಾಲ್ಗೆ, ರೈತರನ್ನು ಕೂಲಿ ಕಾರ್ಮಿಕರಂತೆ ಕಾಣುತ್ತಿರುವ ಜಿಟಿ ಮಾಲ್ಗೆ ಬೇಕೇ ಬೇಕು, ಬೇಕೇ ಬೇಕು. ಅವಿವೇಕಿ ಜಿಟಿ ಮಾಲ್, ನೀತಿಗೆಟ್ಟ ಜಿಟಿ ಮಾಲ್ಗೆ, ರೈತರನ್ನು ಕಡೆಗಣಿಸುವ ಜಿಟಿ ಮಾಲ್ ಅಧಿಕಾರಿಗೆ ತೊಲಗಲಿ 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 ತೊಲಗಲಿ. ಉಗಿರಪ್ಪ ಉಗಿರಿ, ಉಗಿರಪ್ಪ ಉಗಿರಿ, ತೂತು ತೂತು ತೂತು. ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ ಜಿಟಿ ಮಾಲ್ಗೆ ಬೆಂಗಳೂರಿನ ಬಂಡವಾಳಶಾಹಿಗಳ ಶ್ರೀಮಂತರ ಅಡ್ಡೆಯಾದಂತಹ ಜಿಟಿ ಮಾಲು, ಒಬ್ಬ ಬಡ ರೈತ ಮಾಲಿನೊಳಗಡೆ ಪಂಚೆಯನ್ನು ಹಾಕಿಡೋದ್ರೆ ನಾವು ಬಿಡ್ಲಿಕ್ಕಾಗೋದಿಲ್ಲ, ನಮ್ಮಲ್ಲಿ ನಿಮ್ಗೆ ಅವಕಾಶ ಇಲ್ಲ ಅಂತೇಳಿ ರೈತ ಕುಲಕ್ಕೆ ಸಾಕಷ್ಟು ಅಪಮಾನವನ್ನು ಮಾಡಿ ಬಹಳ ದುಂಡಾವರ್ತನೆಯನ್ನು ಮಾಡಿರ್ತಕ್ಕಂಥದನ್ನ ಖಂಡಿಸ್ತಾ, ಏನಿವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಮಾಲ್ ಆಗ್ಬೋದು, ರೈತರನ್ನ ಪ್ರವೇಶಕ್ಕೆ ಪಂಚೆ ಹಾಕೊಂಡ್ರೆ, ಪ್ರವೇಶ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ನಿಮ್ಮ ಮಾಲಲ್ಲಿ ಮಾರಾಟ ಆಗ್ತಾ ಇರೋದು ಏನು? ನನ್ನ ಅನ್ನದಾತ ಬೆಳೆದಂತ ತರಕಾರಿ, ಹಣ್ಣು, ಹೂವು, ಮೂಗೆಲ್ಲ ಮಾರಾಟ ಮಾಡ್ತಾ ಇರೋದು ಮಾಲಾಧಿಕಾರಿಗಳೇ, ಮಾಲಿನ ಮಾಲೀಕರೇ, ಮಾಲಿನ ಬಂಡವಾಳಶಾಹಿ ಆಗಿರ್ತಕ್ಕಂಥ ಓನರ್ಗಳೇ. ನಿಮಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ. ಇಂಥ ದುಂಡಾವರ್ತನೆ ನಾವು ಮತ್ತೆ ಮನೆ ಕಳಿಸಿದ್ರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೂ ಕೂಡ ಕರ್ನಾಟಕದಲ್ಲಿ ನಿಮ್ಮ ಈ ಮಾಲುಗಳಿಗೆ ಉಳುಗಾಲವಿಲ್ಲ. ನಿಮ್ಮ ಮಾಲುಗಳನ್ನ ನಡೆಸಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದ ರೈತ ಬೆಳೆದಂತ ಅನ್ನವನ್ನು ತಿಂದು, ಕರ್ನಾಟಕದ ರೈತ ಕೊಟ್ಟ ತರಕಾರಿ ಮತ್ತು ಹಣ್ಣುಗಳನ್ನು ಮಾರಾಟ ಮಾಡಿ ಈ ರೈತರ ಆದಾಯದಿಂದ ಒಪ್ಪಿ ಮೇರಲಿಕ್ಕೆ ನಿಮ್ಮಲ್ಲಿ ಬಿಟ್ಟಿರ್ತಕ್ಕಂಥದ್ದು. ನಿಮ್ಮ ಕೊಪ್ಪನ್ನು ಕರಗಿಸಬೇಕಾಗ್ತದೆ ಜಿಟಿ ಮಾಲ್ ಅಧಿಕಾರಿಗಳೇ. ಜಿಟಿ ಮಾಲ್ ಮಾಲೀಕರು ಇವತ್ತು ಎಚ್ಚೆತ್ತುಕೋಬೇಕು. ಸರ್ಕಾರ ನಿಜಕ್ಕೂ ಬದುಕಿದೆ ರಾಜ್ಯದಲ್ಲಿ, ತಕ್ಷಣ ಈ ಕಾನೂನು ಕ್ರಮ ಕೈಗೊಂಡು ಏನು ಮಾಲಲ್ಲಿ ರೈತರಿಗೆ ಆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ತೊಂದರೆಯನ್ನು ಕೊಟ್ಟಿದ್ದೀರಿ, ಆ ಅಧಿಕಾರಿ ಸಂಬಂಧಪಟ್ಟಂತ ಸರ್ಕಾರ ಆ ಮಾಲಿನ ರಹದಾರಿಯನ್ನು ರದ್ದು ಮಾಡಬೇಕು, ಆ ಮಾಲ್ಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ರೈತರ ಪರವಾಗಿ ಸರ್ಕಾರ ಮೊದಲು ಮಾಲಿನಿಂದ ಕ್ಷಮೆಯನ್ನು ಕೇಳಿಸಬೇಕು. ಇವತ್ತು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಲಿಗೆ ನಡೀಲಿಕ್ಕೆ ಬಿಡೋದಿಲ್ಲ, ನಿಮ್ಮ ಮಾಲ್ಗೆ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಅಂತೇಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಬಂಧುಗಳೇ, ಇವತ್ತು ರೈತ ಅಂದ್ರೆ ಏನ್ ತಿಳಿದಿದೆ? ಮಾಲು, ನಿನ್ನ ಮಾಲಲ್ಲಿ ನನ್ನ ರೈತ ಬೆಳೆದಂತ ವಸ್ತುಗಳನ್ನಿಟ್ಟು ಮಾತ್ರ ನಿಂಗೆ ಮಾರಾಟ. ನಿನ್ನ ಮಾಲಿಗೆ ಆದಾಯ ಬರಬೇಕು ಅಂದ್ರೆ ಯಾರು? ಈ ದೇಶದ ಬೆನ್ನೆಲುಬಾದ ರೈತ. ಅಂತ ರೈತರನ್ನ
ಅಪಮಾನ ಮಾಡಿ ಆತನನ್ನು ಒಳಗಡೆ ಬಿಡಲ್ಲ ಅಂತೇಳಿ ತಡೆದಿರ್ತಕ್ಕಂಥದ್ದು ಈ ರಾಜ್ಯ ಮತ್ತು ಈ ರಾಷ್ಟ್ರದ ರೈತ ವರ್ಗಕ್ಕೆ ಮಾಡಿದಂತಹ ಅಪಮಾನ ಇದು. ತಕ್ಷಣ ಇದ್ರ ಬಗ್ಗೆ ತಿದ್ದುಕೊಳ್ಬೇಕು, ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನಾವೆಲ್ಲ ರೈತ ವರ್ಗ ಬೆಂಗಳೂರಿನ ನಿಮ್ಮ ಚೀಟಿ ಮಾಲ್ಗೆ ಮುತ್ತಿ ಹಾಕಿ ನಿನಗೆ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇನೆ ನಾನು. ಇವತ್ತು ರೈತರು ಆಕ್ರೋಶ ಭರಿತರಾಗಬೇಕಾದ ಕಾರಣ ಏನು? ಸರ್ಕಾರ ಬದುಕಿದೆಯಾ ರಾಜ್ಯದಲ್ಲಿ? ನಿಜವಾಗೂ ಸರ್ಕಾರ ಬದುಕಿದ್ರೆ ತಕ್ಷಣ ಆ ಸಂಬಂಧಪಟ್ಟಂತ ಮಾಲ್ಗೆ ತಕ್ಕ ನೋಟಿಸ್ ಅನ್ನು ಕೊಟ್ಟು ರೈತರ ಪರವಾಗಿ ಕ್ಷಮೆ ಕೇಳತಕ್ಕಂಥ ಕೆಲಸವನ್ನು ಇಲ್ಲಿವರೆಗೆ ಸರ್ಕಾರ ಮಾಡಬೇಕಾಗಿತ್ತು. ಆ ಕೆಲಸವನ್ನು ಸರ್ಕಾರ ಇನ್ನೂ ಮಾಡಿಲ್ಲ. ಏನು ಮಾಲಲ್ಲಿ ಇರ್ತಕ್ಕಂಥವ್ರು ಕಲ್ಲು ಮಣ್ಣು ತಿಂತೀರ ನೀವು? ಮಾಲ್ ನಡೆಸ್ತಕ್ಕಂಥ ಬಂಡವಾಳಶಾಹಿಗಳು ಕಲ್ಲು ಮಣ್ಣು ಮರ ತಿಂತೀರ ನೀವು? ನೀವು ತಿಂತಕ್ಕಂಥದ್ದು ಈ ರೈತ ಬೆಳೆದಂತ ಅನ್ನವನ್ನ, ಅದು ನಿಮ್ಮ ತಲೆಯಲ್ಲಿರಲಿ. ಈ ರೈತ ಕೊಡ್ತಕ್ಕಂಥ ಹಾಲು ಹಣ್ಣು ತರಕಾರಿಯನ್ನ ಇವೆಲ್ಲವನ್ನ ಮಾರಾಟ ಮಾಡಿ ಲಾಭವನ್ನ ಮಾಡಿ ನಿಮ್ಮ ಬಂಡವಾಳದಲ್ಲಿ ಒಪ್ಪಿ ರೈತರ ಮೇಲೆ ಈ ರೀತಿ ಏನಾದ್ರು ಗದ ಪ್ರಚಾರ ಮಾಡಿ ಇಂಥ ನಡವಳಿಕೆ ಮತ್ತೆ ಮರುಕಳಿಸಿದ್ರೆ ಜಿಟಿ ಮಾಲನ್ನ ಕರ್ನಾಟಕದಿಂದ ಹೊರಗಡೆ ಇಟ್ಟು ನಮ್ಮದೇ ಆದಂತ ಮಾಲನ್ನ ಸ್ಥಾಪನೆ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗ್ತದೆ. ನಿಮ್ಮ ಮಾಲನ್ನು ಮುಚ್ಚಬೇಕಾಗ್ತದೆ. ಇದೇ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಜಿಟಿ ಮಾಲ್ ಮಾಲೀಕರೇ ತಕ್ಷಣ ಬಹಿರಂಗವಾಗಿ ನಿಮ್ಮ ಕೆಳ ಹಂತದ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪಿಗೆ ಬಹಿರಂಗ ಕ್ಷಮೆಯನ್ನು ಕೇಳಬೇಕು. ಆ ರೈತನನ್ನ, ಯಾವ ರೈತನನ್ನ ನೀವು ನಿಂದನೆ ಮಾಡಿದಿರಿ ಆ ರೈತನನ್ನ ಕರ್ಕೊಂಡು ಮತ್ತೆ ಒಳಗೆ ಹೋಗಬೇಕು ಅಂತೇಳಿ